ಈಗಲೂ ಕಾಲ ಮಿಂಚಿಲ್ಲ ಭಾವ. ಎಲ್ಲದಕ್ಕಿಂತ ಅತ್ತೆಗೆ ನಿಮ್ಮ ಖುಷಿನೇ ಮುಖ್ಯ. ಹೇಗೋ ನಿಮಗೆ ಬೇಡವಾಗಿರೋ ಮದುವೆಯಲ್ಲಿ ಅನುಷ್ಕಾ ಅವ್ರಿಗಂತೂ ಖುಷಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗಲೇ ಹೋಗಿ ಅತ್ತೆ ಹತ್ರ ಆ ಕಣ್ಣಿನ ಹುಡುಗಿ ಇರೋ ವಿಷಯ, ಹಾಗೆ ನೀವು ಅವ್ರ ಹತ್ರ ಮಾತಾಡಿದ ವಿಷಯ ಎಲ್ಲನೂ ಅವ್ರ ಹತ್ರ ಹೇಳಿ ಭಾವ. ಆಗ ಈ ಮದುವೆನ ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಹೌದು ಬ್ರೋ, ಜನನೇ ಹೇಳ್ತಿರೋದು ಕರೆಕ್ಟು. ಈಗಲೇ ಹೋಗಿ ಹೇಳ್ಕೊ ಬ್ರೋ. ನನಗೇನೋ ಇವಾಗ ಹುಡುಗಿ ಬಗ್ಗೆ ಹೇಳೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ? ಈಗಿನ್ನೂ ಆ ಕಣ್ಣಿನ ಹುಡುಗಿ ಇದ್ದಾರೆ ಅನ್ನೋ ಸತ್ಯ ಗೊತ್ತಾಗಿದೆ. ಆದರೆ ಅವ್ರ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ. ಬರೀ ಅಷ್ಟು ಮಾತ್ರ ಇಟ್ಕೊಂಡು ಅಖಿಲಮ್ಮನ ಹತ್ರ ಹೋಗಿ ಇದಕ್ಕೆ ಹೇಳೋದು ಸರಿನಾ ಅನ್ನೋದೇ ನನ್ನ ಪ್ರಶ್ನೆ. ಹೌದು ಪ್ರೀತು, ಪಾರ್ವತಿ ಹೇಳ್ತಾ ಇರೋದು ನಿಜ. ಮೊದಲು ಆ ಕಣ್ಣಿನ ಹುಡುಗಿ ನನ್ನ ಕಣ್ಣು ಮುಂದೆ ಬರಲಿ, ಆಮೇಲೆ ಅವಳನ್ನ ನೇರವಾಗಿ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿ ಎಲ್ಲ ವಿಷಯನ ಹೇಳೋಣ. ಆಗ ಅವ್ರು ಒಪ್ಕೋತಾರೆ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಬಾಕಿ ಇದೆ. ಏನು? ಏನ್ ಬ್ರೋ ಇದು? ಅಕ್ಷರಗಳೆಲ್ಲ ಉಲ್ಟಾ ಇದೆ, ಹೆಂಗ ಅರ್ಥ ಆಗುತ್ತೆ? ಅದು ಪ್ರೀತಿ ಮಾಡೋರು ಮಾತ್ರ ಅರ್ಥ ಆಗೋದಾ? ಓ, ಹಾಗಾದ್ರೆ ನಾನೇನು ಪ್ರೀತಿನೇ ಮಾಡಿಲ್ವಾ? ಮಾಡಿದ್ದೆ, ಆದರೆ ಈಗಲ್ಲ. ನೀನು ಈಗ ಗೃಹಸ್ಥಾಶ್ರಮ ಸೇರಿದ್ಯಾ, ಸೊ ನೀನು ಲವರ್ ಅಂತ ಕನ್ಸಿಡರ್ ಆಗಲ್ಲ. ಹಾಗಾಗಿ ಕೊಡಲಿ. ಪ್ರೀತಿಯ ನನ್ನವರಿಗೆ, ಇದು ನಾನು ನಿಮಗೆ ಬರೆಯುತ್ತಿರೋ ಮೊದಲ ಪ್ರೇಮ ಪತ್ರ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆದರೆ ಇದೇ ಸತ್ಯ ಗೆಳೆಯ. ನನ್ನ ಹೃದಯದಲ್ಲಿ ಪ್ರೀತಿ ಅನ್ನೋದು ಮೊಳಕೆ ಹೊಡೆಯೋದು ಚಿಗಿರೋಕೆ ಕಾರಣನೇ ನೀವು. ವಾವ್, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಬ್ರೋ. ಬ್ರೋ ಇನ್ನೊಂದು ಸ್ವಲ್ಪ ಓದು ಬ್ರೋ. ಸದ್ಯಕ್ಕೆ ಇಷ್ಟು ಸಾಕು. ಸರಿ, ಈ ಲೈನ್ ಎಲ್ಲ ನಿಮ್ಗೆ ಹೆಂಗೆ ಅರ್ಥ ಆಯ್ತು? ಇದೆಲ್ಲ ನಮ್ಮ ಪಾರ್ವತಿಯಿಂದ. ಅಂದ್ರೆ ಈ ಲೆಟರ್ ಬರ್ದಿರೋದು ಪಾರ್ವತಿನ? ಏ ಇಲ್ಲಪ್ಪ, ಈ ಲೆಟ್ರು ಓದೋದಿಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಪಾರ್ವತಿಯಿಂದ. ಹೌದಾ? ಹೇಗೆ? ಅದನ್ನ ಕನ್ನಡಿ ಮುಂದೆ ಹಿಡಿದ್ರೆ ಉಲ್ಟಾ ಇರೋ ಅಕ್ಷರಗಳು ಸೀದಾ ಕಾಣುತ್ತೆ. ಏನ್ ಸೂಪರ್ ಐಡಿಯಾ ಬರೋ ಹುಡುಗಿದು. ಸಖತ್ ಪ್ಲಾನ್ ಮಾಡಿ ಬರ್ತಿದ್ದಾಳೆ. ಓ ಸಾರಿ, ನನ್ ಮುಂದೆ ಅದಕ್ಕೆ ಆಗೋಳಲ್ವಾ? ಬರ್ತಿದ್ದಾರೆ. ಇನ್ಮೇಲೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ ಬ್ರೋ. ಜನನಿ, ನೀನು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಬೇಕು, ಓಕೆನಾ? ನಾನು ಯಾವತ್ತೂ ನಿಂತರ ಅವ್ರನ್ನ ಏಕವಚನದಲ್ಲಿ ಕರೆದಿಲ್ಲ ಅಲ್ವಾ ಪಾರ್ವತಿ ಅವರೇ? ಪಾಪ ಪಾರ್ವತಿನ ಕಣ್ಣಿನ ಹುಡುಗಿ ಅನ್ನೋ ತರ ಪಾರ್ವತಿ ಕೇಳಿದ್ರೆ ಅವಳೇನ್ ಹೇಳ್ತಾಳೆ? ಅಯ್ಯೋ, ನಾನು ಕೇಳಿದ್ದಲ್ಲ, ಹೇಳಿದ್ದು. ಕಣ್ಣಿನ ಹುಡುಗಿ ಬಗ್ಗೆ ಯಾವತ್ತೂ ನಿಂತರ ಮಾತಾಡಿಲ್ಲ ಅಂತ ಅವ್ರಿಗೆ ಹೇಳಿದ್ದಷ್ಟೇ. ಓಕೆ ಓಕೆ, ಸಾರಿ. ಏನಿವೆ ಬಿಡಿ ಅದನ್ನ. ಬ್ರೋ, ನಿಜವಾಗ್ಲೂ ನಿಮ್ಮ ಹುಡುಗಿ ತುಂಬಾ ಬುದ್ಧಿವಂತರು, ಜೊತೆಗೆ ಹೃದಯವಂತೆ ಕೂಡ. ಅಷ್ಟು ಅದ್ಭುತವಾಗಿ ಪ್ರತಿಯೊಂದು ಸಾಲನ್ನು ನನ್ನ ಮನಸ್ಸಿಗೆ ನಾಟೋ ಥರ ಬರ್ತಿದ್ದಾರೆ. ವಾ, ಈಗಿನ ಕಾಲದಲ್ಲೂ ಈ ತರ ಲೆಟರ್ ಬರೀತಾರಂದ್ರೆ ಖುಷಿ ಪಡ್ಬೇಕು ಬ್ರೋ. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು ಬ್ರೋ. ನನ್ನ ಕಡೆಯಿಂದ ಅದಕ್ಕೆ ರಿಗಾರ್ಡ್ಸ್ ಹೇಳ್ಬಿಡು ಬ್ರೋ. ಖಂಡಿತ ಹೇಳ್ತೀನಿ. ಆದರೆ
ಈಗ ನನ್ನ ಪ್ರಶ್ನೆ ಇರೋದು, ಈ ಪತ್ರಕ್ಕೆ ಏನು ಉತ್ತರ ಬರೀಲಿ, ಹೇಗೆ ಶುರು ಮಾಡಲಿ ಅಂತ. ಏನ್ ಬ್ರೋ ನೀನು ಬರೀ ಒಂದು ಲವ್ ಲೆಟರ್ ಬರೀ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ? ನಾನಿಲ್ವಾ ಇಂಥ ಲವ್ ಲೆಟರ್ಗಳನ್ನ ಎಷ್ಟು ಬರ್ದು ಬಿಸಾಕಿದ್ದೀನಿ. ಅಂದ್ರೆ ಅದು ಈ ಥರ ಲವ್ ಲೆಟರ್ಗಳನ್ನ ನಾನು ಎಷ್ಟೊಂದು ಜನಕ್ಕೆ ಬರ್ದು ಕೊಟ್ಟಿದ್ದೀನಿ ಅಂತ ಹೇಳಿದೆ. ಅದೇ ಫ್ರೆಂಡ್ಸ್ ಎಲ್ಲ ಕೇಳ್ತಾರಲ್ಲ, ಅವ್ರಿಗೆ ಬರ್ದು ಕೊಟ್ಟಿದ್ದೀನಿ. ಬೇಡ ಚಿಕ್ಕ ಯಜಮಾನ್ರೆ, ಆ ಪತ್ರನ ಯಜಮಾನ್ರೆ ಬರೀಲಿ. ಅದು ಅವ್ರ ಮನಸ್ಸಿನ ಭಾವನೆ ಆಗಿರ್ಬೇಕು. ಪ್ರೇಮ ಪತ್ರ ಬರೆಯೋದು ಒಂದು ಪವಿತ್ರವಾದ ಕೆಲಸ. ಮತ್ತೊಬ್ಬರ ಹತ್ರ ಭಾವನೆನ ಹಂಚ್ಕೋಬಹುದು, ಆದ್ರೆ ಬರೆಸ್ಬಾರ್ದು. ಹೌದು, ಪಾರ್ವತಿಯವ್ರು ಹೇಳಿದ್ದು ನಿಜ. ಓಯ್, ನೀನು ಲೆಕ್ಕ ಇಲ್ದಿರೋಷ್ಟು ಹುಡುಗಿರಿಗೆ ಲೆಟರ್ ಬರ್ದಿರ್ತೀಯ, ಆದ್ರೆ ಭಾವ ಹೆಲ್ಪ್ ಕೇಳಿದ್ದು ಅವ್ರು ಪ್ರೀತಿಸ್ತಿರೋ ಹುಡುಗಿಗೆ ಲೆಟರ್ ಬರೆಯೋದಿಕ್ಕೆ. ನಿನ್ ಭಾವನೆನ ಹಂಚ್ಕೊಂಡ್ರೆ ತಪ್ಪಾಗುತ್ತೆ. ನೀನ್ ಮೊದಲು ರೂಮಿಗೆ ಬಾ. ಬರ್ತೀನಿ. ಆದ್ರೆ ಬರೋಕ್ಕೂ ಮುಂಚೆ ಎಲ್ರ ಮುಂದೆ ಒಂದು ಕ್ಲಾರಿಟಿ ಸಿಗ್ಬೇಕು. ಏನು? ಅದು ರೂಮಿಗೆ ಬಂದ್ಮೇಲೆ ಎಷ್ಟು ಜನ ಹುಡುಗಿರಿಗೆ ಲವ್ ಲೆಟರ್ ಬರ್ದಿದೆ ಅಂತ ಮಾತ್ರ ಕ್ಲಾಸ್ ತಗೋಬಾರ್ದು. ಬರೀ ಕ್ಲಾಸ್ ಅಲ್ಲ, ಸ್ಪೆಷಲ್ ಕ್ಲಾಸ್ ತಗೋತೀನಿ. ಎದ್ ಬಾ. ಅಯ್ಯಯ್ಯೋ ಯಜಮಾನ್ರೆ, ನಾನಂತೂ ಈ ಆಟಕ್ಕಿಲ್ಲ. ನಿಮ್ ಕಣ್ಣಿನ ಹುಡುಗಿಗೆ ನೀವೇ ಪತ್ರ ಬರೀರಿ. ಒಂದ್ ಕೆಲ್ಸ ಮಾಡಿ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ. ನಿಮ್ ಕಲ್ಪನೆಯಲ್ಲಿ ನಿಮ್ ಕಣ್ಣಿನ ಹುಡುಗಿನ ನೆನೆಸ್ಕೊಳ್ಳಿ. ಆಮೇಲೆ ಅವ್ರ ಬಗ್ಗೆನೆ ಯೋಚಿಸ್ತಾ ನಿಮ್ ಮನ್ಸಿಗೆ ಅನ್ಸಿದ್ದನ್ನ, ನಿಮ್ ಹೃದಯ ಹೇಳಿದ್ದನ್ನ ಬರಿತಾ ಹೋಗಿ. ಪದಗಳು ತಾನಾಗೆ ಹುಟ್ಟುತ್ತೆ. ಪ್ರೀತಿ ಮಾಡೋ ಪ್ರತಿಯೊಬ್ರು ಒಂದ್ಸಲನಾದ್ರೂ ಕವಿ ಆಗ್ಬೇಕು ಯಜಮಾನ್ರೆ. ಸರಿ ಪಾರ್ವತಿ, ಹಾಗೆ ಮಾಡ್ತೀನಿ. ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ನೀನು ಹೀಗೆ ನನ್ನ ಜೊತೆಲಿದ್ದರೆ ಈ ಥರ ಒಳ್ಳೊಳ್ಳೆ ಐಡಿಯಾಗಳು ನನಗೆ ಬರ್ತಾ ಇರುತ್ತೆ. ಒಂದ್ ಕೆಲ್ಸ ಮಾಡಿ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ. ನಿಮ್ ಕಲ್ಪನೆಯಲ್ಲಿ ನಿಮ್ ಕಣ್ಣಿನ ಹುಡುಗಿನ ನೆನೆಸ್ಕೊಳ್ಳಿ. ಇಷ್ಟು ದಿನ ನಮ್ಮ ಪ್ರೀತಿ ಗೆಲ್ಲಬೇಕು ಅಂತ ಸಹಾಯ ಮಾಡಿದ್ಬ್ರೋ, ಅವನ ಪ್ರೀತಿ ವಿಷಯದಲ್ಲಿ ಸೋಳೊಪ್ಕೊಳ್ಳೋ ಥರ ಆಯ್ತಲ್ಲ ಅಂತ ಒಂಥರ ಗಿಲ್ಟ್ ಕಾಡ್ತಾ ಇತ್ತು. ಆದರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಬ್ರೋ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಹೆಸರು ಕೂಡ ಪಾರ್ವತಿ ಅಂತ. ಬ್ರೋಗ್ ಮೊದಲೇ ಆ ಹೆಸರು ಕಂಡ್ರೆ ಒಂಥರ ಸಾಫ್ಟ್ ಕಾರ್ನರು. ಅದೇ ಹೆಸರಿನ ಹುಡುಗಿ ಬ್ರೋ ಲೈಫಲ್ಲಿ ಬಂದರೆ ಬ್ರೋಗೆ ಎಷ್ಟು ಖುಷಿ ಆಗುತ್ತಲ್ವಾ? ನನಗೇನೋ ಹಾಗೆ ಅನ್ಸಲ್ಲಪ್ಪ. ಏನೋ ಕಣ್ಣಿನ ಹುಡುಗಿ ಇದ್ದಾಳೆ, ಸಿಗ್ತಾಳೆ ಅನ್ನೋದು ಖುಷಿ ಪಡೋ ವಿಷಯ ಅಲ್ವಾ? ಕಣ್ಣಿನ ಹುಡುಗಿ ಇದ್ದಾಳೆ ಅನ್ನೋದು ಖುಷಿ ಪಡೋ ವಿಷಯನೇ, ಆದ್ರೆ ಅದಕ್ಕೆ ಯಾಕೆ ಅಷ್ಟೊಂದು ಎಕ್ಸೈಟ್ ಆಗ್ಬೇಕು? ಏನ್ ಮಾತಾಡ್ತಿದ್ದೆ ಜನನಿ? ಬ್ರೋ ನಮಗೋಸ್ಕರ ಮಾಡಿದೆಲ್ಲ ಮರ್ತೋಯ್ತಾ ನಿಂಗೆ? ನಿಮ್ಮ ಅಪ್ಪನ ಮನೆಗೆ ಬಂದು ಕೆಲಸದವ್ರ ವೇಷ ಹಾಕೊಂಡು ನಮ್ಮ ಪ್ರೀತಿ ಗೆಲ್ಲೋದಕ್ಕೆ ಎಷ್ಟು ಸಹಾಯ ಮಾಡಿದ್ದಾನೆ ಬ್ರೋ, ಅದೆಲ್ಲ ಮರ್ತೋಯ್ತಾ ನಿಂಗೆ? ಇಲ್ಲ, ನೀನ್ ತುಂಬಾ ಬದಲಾಗಿದ್ಯಾ, ಮೊದಲಿನ ಥರ ಇಲ್ಲ. ಹೌದು, ಯಾಕಿರ್ಬೇಕು? ಅದರಿಂದ ನನಗೇನಾಗ್ಬೇಕು? ನನಗೆ ನನ್ನ ಜೀವನ ಅಷ್ಟೇ ಮುಖ್ಯ. ಭಾವನ ಜೀವನ ಕಟ್ಕೊಂಡು ನನಗೇನಾಗ್ಬೇಕು? ಜನನಿ ನೀನ್ ನಿಜವಾಗ್ಲೂ ಹೊಡೆದ್ಬಿಡ್ತೀಯ ಅನ್ಕೊಂಡಿದ್ದೆ. ಬ್ರೋ ವಿಷಯದಲ್ಲಿ ನೀನು ಹೇಳ್ತಿರೋದು ಸುಳ್ಳು ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಡ್ರಾಮಾ ಮಾಡ್ತಿದ್ದೆ. ಓಹೋ, ನನ್ ಮೇಲೆ ಅಷ್ಟೊಂದು ನಂಬಿಕೆನಾ? ಅಷ್ಟೊಂದು ನಂಬಿಕೆ. ಥ್ಯಾಂಕ್ ಯು. ಯು ವೆಲ್ಕಮ್. ಇದೇ ಖುಷಿಗೆ ಏನಿಲ್ವಾ?
ಏನಿಲ್ಲ, ಏನೇನೂ ಇಲ್ಲ. ನನಗೆ ತುಂಬಾ ಕೆಲಸ ಅದ, ನಾನು ಬರ್ತೀನಿ. ನನ್ನ ಬಿಟ್ಟು ಅದೇಂಗ್ ಹೋಗ್ತೀಯೋ ನಾನು ನೋಡ್ತೀನಿ. ಏನು ನನಗೆ ಚಾಲೆಂಜಾ? ಚಾಲೆಂಜ್. ಅತ್ತೆ ಬಂದ್ರು. ಮಾಮ್ ಬಂದ್ರು. ನನ್ಗೆ ಆಟ ಆಡಿಸ್ತೀಯಾ? ಬೇಡ ಪ್ರೀತು. ಬೇಕು. ಬೇಡ. ಒಂದ್ ಕೆಲ್ಸ ಮಾಡಿ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ. ನಿಮ್ ಕಲ್ಪನೆಯಲ್ಲಿ ನಿಮ್ ಕಣ್ಣಿನ ಹುಡುಗಿನ ನೆನೆಸ್ಕೊಳ್ಳಿ. ನಿಮ್ ಕಣ್ಣಿನ ಹುಡುಗಿ ಮಾತಾಡ್ತಿರೋದು. ಪ್ರೀತಿಯ ನನ್ನವಳಿಗೆ ನನ್ನವಳಿಗೆನಾ? ಬೇಡ ಬೇಡ, ಏಕವಚನ ಆಗೋಯ್ತು. ಪ್ರೀತಿಯ ನನ್ನವರಿಗೆ, ಇದು ನಾನು ನಿಮಗೆ ಬರೆಯುತ್ತಿರುವ ಮೊದಲ ಪ್ರೇಮ ಪತ್ರ. ನಿಮ್ಮ ಪ್ರೀತಿಯ ಆದಿತ್ಯ. ಶಾಕಿನ ಕರೀಲಿಲ್ಲ. ಯಾಕೆ ಪಾರ್ವತಿ ಹಿಂಗ್ ಚಡ್ಪಡಾಯಿಸ್ತಿದ್ಯಾ? ನಿಮ್ಮ ಯಜಮಾನ್ರು ಹೇಗ್ ಪತ್ರ ಬರೀತಾರೆ ಅಂತನಾ? ಅವ್ರ ಪತ್ರ ಬರ್ದೇ ಬರೀತಾರೆ ಅಂತ ನನಗೆ ಗೊತ್ತು ಸಾವಿತ್ರಕ್ಕ. ಆದ್ರೆ ಅವ್ರು ಬರೆದ್ಮೇಲೆ ನನ್ನನ್ನು ಕರಿಬೇಕಾಗಿತ್ತಲ್ಲ ಅಂತ ಯೋಚಿಸ್ತಿದ್ದೆ. ಒಂದ್ ವೇಳೆ ಪತ್ರ ಬರಿಬೇಕಾದ್ರೆ ಅವ್ರ ತಲೆಗೆ ಹೊಳಿದೆ ಪತ್ರ ಬರೆಯೋದನ್ನ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ರೆ? ನಿಂದು ನಿಮ್ಮ ಯಜಮಾನ್ರದ್ದು ಒಳ್ಳೆ ಪರೀಕ್ಷೆ ಬರೆಯೋ ಥರ ಆಗೋಯ್ತು. ಅಷ್ಟೊಂದು ಆತಂಕ ಇದ್ರೆ ಹೋಗಿ ಇಳಿಕು ನೋಡತ್ತಾನೆ. ಹಾಗಂತ್ಯ?
ಅದು ತಪ್ಪಲ್ವಾ? ಏನೂ ತಪ್ಪಿಲ್ಲ. ಹಾಗಂತ್ಯಾ? ಓ, ಸರಿ ಸರಿ. ಪಾರ್ವತಿ, ಹಾ, ಬಂದೆ ಯಜಮಾನ್ರೆ. ಇದೇನಿದು ಪಾರ್ವತಿ, ನಿನ್ನ ಹೆಸರು ಕರೆದು 1 ಸೆಕೆಂಡ್ ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಏನು ಬಾಗ್ಲ ಹಿಂದೆ ಕದ್ದು ನಿಂತ್ಕೊಂಡು ನಾನು ಬರೆಯೋದನ್ನ ನೋಡ್ತಾ ಇದ್ದ? ಅಯ್ಯೋ ಇಲ್ಲ ಯಜಮಾನ್ರೆ, ನೀವು ಪತ್ರ ಬರೆದ್ರ ಅಂತ ನಿಮ್ಮ ಹತ್ರ ನೋಡೋದಿಕ್ಕೆ ಅಂತ ಬರ್ತಿದ್ದೆ. ಅಷ್ಟೊತ್ತಿಗೆ ನೀವೇ ನನ್ನ ಕರೆದ್ರಿ. ಪಾರ್ವತಿ, ಗಾಬರಿ ಆಗ್ಬೇಡ, ಸುಮ್ಮನೆ ತಮಾಷೆಗೆ ಹೇಳ್ದೆ. ಪಾರ್ವತಿ, ಪತ್ರ ಬರ್ದಾಯ್ತು. ಪಾರ್ವತಿ, ನಮ್ಮ ಹುಡುಗಿಗೆ ಪತ್ರ ಏನೋ ಬರ್ತಾಯಿತ್ತು, ಆದರೆ ಇದನ್ನು ಹೇಗೆ ಪೋಸ್ಟ್ ಮಾಡೋದು? ನಮ್ಮ ಹುಡುಗಿ ಅಡ್ರೆಸ್ಸೇ ಗೊತ್ತಿಲ್ವಲ್ಲ. ಛೇ, ಇದ್ರ ಬಗ್ಗೆ ನನಗೆ ಮುಂಚೆನೆ ಹೊಳಿಲಿಲ್ವಲ್ಲ. ಈಗೇನಪ್ಪ ಮಾಡೋದು? ಹಾ ಯಜಮಾನ್ರೆ, ಈ ಪತ್ರನ ನಮ್ಮನೆ ಪತ್ರ ಡಬ್ಬಕ್ಕೆ ಹಾಕ್ಬಿಡಿ. ನಮ್ಮನೆ ಬಾಕ್ಸಿಗೆ ಹಾಕಿದ್ರೆ ನಮ್ಮ ಹುಡುಗಿಗೆ ಹೇಗೆ ತಲುಪುತ್ತೆ? ತಾನ್ ಬರ್ದಿರೋ ಪತ್ರನ ನಿಮಗ್ ತಲುಪಿಸಿದವ್ರಿಗೆ ನೀವು ಬರ್ದಿರೋ ಪತ್ರನ ಅವ್ರಿಗೆ ತಗೊಳೋದಿಕ್ ಗೊತ್ತಿಲ್ವಾ ಯಜಮಾನ್ರೆ? ಹೌದಲ್ವಾ? ನೋಡ್ದ ಪಾರ್ವತಿ, ನಮ್ಮ ಹುಡುಗಿ ಎಷ್ಟು ಒಳ್ಳೆಯವರು, ಎಷ್ಟು ಬುದ್ಧಿವಂತೆ. ಒಂದು ವೇಳೆ ಪೋಸ್ಟ್ ಆಫೀಸಿಗೆ ಹಾಕಿದ್ರೆ ಅದು ಯಾರಿಗೆ ತಲುಪುತ್ತೋ, ಯಾವಾಗ ತಲುಪುತ್ತೋ ಅಂತ ಅದನ್ನು ಅರ್ಥ ಮಾಡಿಕೊಂಡು ಇಂಥ ಸುಲಭವಾದ ದಾರಿನ ಕಂಡುಹಿಡ್ಕೊಂಡಿದ್ದಾರೆ. ವೆರಿ ಗುಡ್. ಆದರೂ ಅವ್ರು ನಮ್ಮನೆ ಬಾಕ್ಸಿಗೆ ಲೆಟ್ರ್ ಹಾಕೋತಾರ, ನಾನು ಅವ್ರ ಮನೆ ಬಾಕ್ಸಿಗೆ ಲೆಟ್ರ್ ಹಾಕೋತಾರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಇದು ಯಾಕೋ ಜಾಸ್ತಿ ಆಗ್ಲಿಲ್ವಾ ಯಜಮಾನ್ರೆ? ಹಾಗಂತೀಯ? ಸರಿ ಬಿಡು, ಇದನ್ನ ನಮ್ಮನೆ ಬಾಕ್ಸಲ್ಲೇ ಹಾಕ್ತೀನಿ. ಹೇಗೂ ಹೆಸರು ಕಂಡು ಹಿಡಿದಿರೋದಕ್ಕೆ ಕರುಣೆ ತೋರಿಸಿ ನನ್ನ ಮುಂದೆ ಬಂದೇ ಬರ್ತಾರಲ್ವಾ? ಬಂದ್ರು ಬರ್ಬೋದು. ಇದೇನಿದು ಪಾರ್ವತಿ, ಬಂದರೂ ಬರ್ಬೋದು ಅಂತೀಯಾ? ಬರಲೇಬೇಕು ಅನ್ನು. ಹಾಗೆ ಆಗ್ಲಿ ಯಜಮಾನ್ರೆ. ವೆರಿ ಗುಡ್. ಬಾಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಪಾರ್ವತಿ, ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಡಸ್ಟ್ಬಿನ್ ಇರೋ ಕಾಗದಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಆಚೆ ಹಾಕ್ತೀಯಾ? ಥ್ಯಾಂಕ್ಸ್ ಪಾರ್ವತಿ. ಪಾರ್ವತಿ, ಪತ್ರ ಬರ್ದಾಯ್ತು. ನೀನೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಡಸ್ಟ್ಬಿನ್ ಇರೋ ಕಾಗದಗಳನ್ನ ಯಾರಿಗೂ ಗೊತ್ತಾಗದೆ ಇರೋ ಆಚೆ ಹಾಕ್ತೀಯಾ? ನಮ್ಮ ಯಜಮಾನ್ರು ಪತ್ರದಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದೋಣ. ನೀವಾ? ನಾನೇ ಶ್ರೀಮತಿ, ನಿನ್ನ ಪ್ರೀತಿಯ ಪತಿ. ಏನಂದ್ರೆ? ಅದೇ ಕಲ್ಪನೆಯ ಪತಿ ಎಂದೆ, ವಾಸ್ತವದಲ್ಲ ಅಲ್ಲ. ಅದು ಸರಿ, ಏನಿದು ಪ್ರೇಮ ಪತ್ರ?
ನಿಮ್ಮ ಯಜಮಾನ್ರು ಬರ್ದಿರೋದಾ?